ಕೂಡ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಮ್ಮನವರಿಗೆ ಕಾಂಪನ್ಸೇಷನ್ ಆಗಿ ಪರಿಹಾರಾರ್ಥವಾಗಿ 14 ಸೈಟ್ ನೀಡಿದ ವಿಚಾರ ನಿಮಗೆ ಗೊತ್ತೇ ಇದೆ. ಲೋಕಾಯುಕ್ತ ಹಾಗೆ ಇಡಿ ತನಿಖೆಗೆ ಒಳಪಟ್ಟಿದೆ. ಯಾವಾಗ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ ಅರ್ಜಿಯ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆದು ಹೈಕೋರ್ಟ್ ಲೋಕಾಯುಕ್ತ ತನಿಖೆಗೆ ಶಿಫಾರಸನ್ನ ಮಾಡಿತು, ಆಗ್ಲೇನೆ ದೂರುದಾರರು ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಲೋಕಾಯುಕ್ತ ಸಂಸ್ಥೆಯಿಂದ ಪಾರದರ್ಶಕವಾದ ತನಿಖೆ ನಡೆಯೋದ್ರ ಬಗ್ಗೆ ನಮಗೆ ಅನುಮಾನ ಇದೆ, ಈ ಇಡೀ ಪ್ರಕರಣದ ತನಿಖೆ ಸಿಬಿಐನಿಂದ ಆಗಬೇಕು ಅಂತ ಹೇಳಿ. ಯಾಕೆ ಅನುಮಾನ? ಲೋಕಾಯುಕ್ತ ಸಂಸ್ಥೆಯಲ್ಲಿ ಡೆಪ್ಯೂಟ್ ಆಗುವ ಅಧಿಕಾರಿಗಳು, ಅದರಲ್ಲೂ ಪೊಲೀಸ್ ಹಂತದ ಅಧಿಕಾರಿಗಳು, ಅವರ ಟ್ರಾನ್ಸ್ಫರ್, ಅಪಾಯಿಂಟ್ಮೆಂಟ್ ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರದ ನಿರ್ದೇಶನದ ಮೇರೆಗೆ ಆಗೋದ್ರಿಂದ ಸ್ವತಂತ್ರ ತನಿಖಾ ಸಂಸ್ಥೆಯಾಗಿದ್ರೂ ಕೂಡ ಸರ್ಕಾರದ ಪ್ರಭಾವ ಇಲ್ಲದೆ ತನಿಖೆ ನಡೆಸುತ್ತಾ ಅನ್ನೋ ಅನುಮಾನ ಲೋಕಾಯುಕ್ತ ಸಂಸ್ಥೆ ಮೇಲೆ ವಿರೋಧ ಪಕ್ಷಗಳು ಹಾಗೆ ದೂರುದಾರರಿಗೆ ಈ ವಿಚಾರದಲ್ಲಿ. ಇದೀಗ ಲೋಕಾಯುಕ್ತ ತನಿಖೆ ಮಾಡಿದ್ದೂ ಆಗಿದೆ. ತನಿಖಾ ವರದಿಯನ್ನ, ಅಂತಿಮ ವರದಿಯನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದೂ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ 14 ಸೈಟ್ಗಳ ಹಂಚಿಕೆ ವಿಚಾರದಲ್ಲಿ ಕ್ಲೀನ್ ಚಿಟ್ ಕೊಟ್ಟಿದೆ ಲೋಕಾಯುಕ್ತ ಸಂಸ್ಥೆ. ಇದೀಗ ರಿಪಬ್ಲಿಕ್ ಕನ್ನಡಕ್ಕೆ ಲೋಕಾಯುಕ್ತ ಸಂಸ್ಥೆ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿರುವ ತನಿಖಾ ವರದಿಯ ಕೆಲ ಅಂಶಗಳು ಲಭ್ಯವಾಗಿದೆ. ಅದನ್ನ ಗಮನಿಸಿದಾಗ ಮೂಡಾ ವಿಚಾರದಲ್ಲಿ ಅತಿ ದೊಡ್ಡ ಕವರ್ ಅಪ್ ಪ್ರಯತ್ನ ನಡೀತಿದೆಯಾ ಅನ್ನೋ ಅನುಮಾನ. ಬ್ರೇಕಿಂಗ್ ಅಪ್ಡೇಟ್ನ ಮೂಲಕ ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಹಗರಣದ ಅಂತಿಮ ತನಿಖಾ ವರದಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ರಿಪಬ್ಲಿಕ್ಗೆ ಲೋಕ ತನಿಖಾ ವರದಿಯ ಕೆಲ ಅಂಶಗಳು, ಅದರಲ್ಲೂ ಈ 4 ಆರೋಪಿಗಳೇನಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಮ್ಮ ಅವರ ಸಹೋದರ ಹಾಗೆ ಭೂಮಿಯ ಮಾಲೀಕರು, ಈ 4 ಜನ ಆರೋಪಿಗಳ ಹೇಳಿಕೆಗಳು ದಾಖಲಾಗಿದೆ. ಮುಖ್ಯಮಂತ್ರಿ ಸೇರಿ 4 ಆರೋಪಿಗಳ ಹೇಳಿಕೆ ದಾಖಲಾಗಿದೆ. ಸಿದ್ದರಾಮಯ್ಯನವರಿಗೆ ಇಷ್ಟು ದೊಡ್ಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಸಂದರ್ಭದಲ್ಲಿ ಕೇಳಿದ್ದು ಕೇವಲ 30 ಪ್ರಶ್ನೆ. 30 ಪ್ರಶ್ನೆಯನ್ನ ಕೇಳಿ ಸಾಕ್ಷ್ಯ ಇಲ್ಲ ಮುಖ್ಯಮಂತ್ರಿಗಳ ವಿರುದ್ಧ ಅಂತ ಹೇಳಿ ಲೋಕಾಯುಕ್ತ ತನ್ನ ಅಂತಿಮ ವರದಿಯನ್ನ ಸಲ್ಲಿಸಿಬಿಟ್ಟಿದೆ. ಮುಖ್ಯಮಂತ್ರಿಗಳ ಪತ್ನಿ ಹಾಗೆ ಮುಖ್ಯಮಂತ್ರಿಗಳ ಬಾಮೈದನ ಇವರ ನಡುವೆ ನಡೆದಿರುವ ಭೂಮಿಯ ವ್ಯವಹಾರ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರಂತೆ. ಈ ಪ್ರಕರಣದಲ್ಲಿ ನಾನು ಪ್ರಭಾವ ಬೀರಿಲ್ಲ ಅಂತ ಕೂಡ ಹೇಳಿದ್ದಾರಂತೆ. ಮುಖ್ಯಮಂತ್ರಿಗಳ ಈ ಹೇಳಿಕೆಯ ಆಧಾರದ ಮೇಲೇನೆ ಲೋಕಾಯುಕ್ತ ಕೊಟ್ಬಿಡ್ತ ಅಂತಿಮ ತನಿಖಾ ವರದಿ. 30 ಪ್ರಶ್ನೆಗಳಲ್ಲೇ ಮುಗಿದು ಹೋಯ್ತ ತನಿಖೆ. ಅನೇಕ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಲೋಕಾಯುಕ್ತ ಸಲ್ಲಿಕೆ ಮಾಡಿರುವ ಅಂತಿಮ ವರದಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೇಳಿರುವ 30 ಪ್ರಶ್ನೆಗಳ ಪೈಕಿ ಕೆಲ ಪ್ರಶ್ನೆಗಳು, ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿರುವ ಉತ್ತರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಯಾವ ರೀತಿ ಪ್ರಶ್ನೆಗಳನ್ನ ಕೇಳಲಾಯಿತು ಲೋಕಾಯುಕ್ತ ಅಧಿಕಾರಿಗಳಿಂದ, ಅದಕ್ಕೆ ಉತ್ತರ ಏನ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಗಮನಿಸ್ತಾ ಹೋಗೋಣ. ಮಲ್ಲಿಕಾರ್ಜುನ ಸ್ವಾಮಿ ಅವರು ನಿಮಗೆ ಹೇಗ್ ಪರಿಚಯ ಅಂತ ಹೇಳಿ ಕೇಳಿದ್ದಾರೆ ಸಿದ್ದರಾಮಯ್ಯನವರಿಗೆ. ಅದಕ್ಕೆ ಸಿಎಂ ಕೊಟ್ಟಿರೋ ಉತ್ತರ, ಮಲ್ಲಿಕಾರ್ಜುನ ಸ್ವಾಮಿ ನನ್ನ ಹೆಂಡತಿಯ ಸಹೋದರ, ಬಾಮೈದ ಅಷ್ಟೇ. ಎರಡನೇ ಪ್ರಶ್ನೆ, ಮಲ್ಲಿಕಾರ್ಜುನ ಸ್ವಾಮಿ ಅವರ ಜೊತೆಯಲ್ಲಿ ನಿಮಗೆ ವ್ಯವಹಾರ ಇದೆಯಾ? ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರ ಇಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಮಲ್ಲಿಕಾರ್ಜುನ ಸ್ವಾಮಿ ಅವರು ಜಮೀನು ಖರೀದಿ ಮಾಡಿದ್ ನಿಮ್ಗೆ ಗೊತ್ತಿತ್ತಾ ಕೆಸರೆ ಗ್ರಾಮದಲ್ಲಿ? ಸಿದ್ದರಾಮಯ್ಯನವರ ಉತ್ತರ, ಜಮೀನು ಖರೀದಿ ಮಾಡೋರ ವಿಚಾರ ನನಗೆ ಗೊತ್ತಿಲ್ಲ, ನನ್ನ ಹತ್ರ ಮಾತಾಡಿ ಜಮೀನನ್ನ ತೆಗೆದುಕೊಂಡಿದ್ದಲ್ಲ. ಸರಿ, ಹಾಗಾದ್ರೆ ಈ ಜಮೀನು ಕೊಳ್ಳೋಕೆ ಹಣ ಸಹಾಯ ನೀವು ಮಾಡಿದ್ರಾ? ಲೋಕಾಯುಕ್ತದವ್ರ ಪ್ರಶ್ನೆ. ಮುಖ್ಯಮಂತ್ರಿಗಳಿದ್ದಕ್ಕೆ ಯಾವುದೇ ರೀತಿಯ ಹಣಕಾಸಿನ ಸಹಾಯ ನಾನು ಮಾಡಿಲ್ಲ. ಸ್ಪಷ್ಟವಾದ ಉತ್ತರ. ಈ ಜಮೀನಿನ ಮೂಲ ಮಾಲೀಕರು ಯಾರು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿದೆಯಾ? ಮುಖ್ಯಮಂತ್ರಿಗಳ ಕ್ಲಿಯರ್ ಕಟ್ ಉತ್ತರ, ಜಮೀನಿನ ಮಾಲೀಕತ್ವದ ಬದಲಾವಣೆ ಬಗ್ಗೆನೂ ನನಗೆ ಗೊತ್ತಿಲ್ಲ, ಅದರ ಮೂಲ ಮಾಲೀಕರು ಯಾರು ಅಂತಲೂ ನನಗೆ ಗೊತ್ತಿಲ್ಲ ಅಂತ ಹೇಳಿ. ಹಾಗಾದ್ರೆ ಜಮೀನನ್ನ ನಿಮ್ಮ ಪತ್ನಿಗೆ ದಾನ ಮಾಡಿದ್ ನಿಮಗೆ ಗೊತ್ತಿಲ್ವಾ? ಮುಖ್ಯಮಂತ್ರಿಗಳ ಉತ್ತರ, 2013ರ ಮಧ್ಯಭಾಗದಲ್ಲಿ ನನಗೆ ಈ ವಿಷಯ ಹೇಳಿದ್ರು ನಮ್ಮ ಪತ್ನಿ, ಅದನ್ನು ಹೊರತುಪಡಿಸಿದ್ರೆ ನನಗೇನು ಬೇರೆ ಮಾಹಿತಿ ಗೊತ್ತಿಲ್ಲ ಇದ್ರ ಬಗ್ಗೆ ಅಂತ. ಈ ಕಾಂಪನ್ಸೇಷನ್ ಕೇಳೋ ಸಂದರ್ಭದಲ್ಲಿ ಒಂದು ಅರ್ಜಿಯಲ್ಲಿ ವೈಟ್ನರ್ ಹಾಕಿದ್ದಾರಲ್ಲ, ರಿಪಬ್ಲಿಕ್ ಕನ್ನಡ ಈ ಪತ್ರವನ್ನ ಎಕ್ಸ್ಪೋಸ್ ಮಾಡಿತ್ತು ಕೂಡ, ನೀವು ಗಮನಿಸಿದ್ದೀರಿ ರಿಪಬ್ಲಿಕ್ ಕನ್ನಡದ ವೀಕ್ಷಕರು. ಈ ಬಗ್ಗೆ ಕೂಡ ಪ್ರಶ್ನೆ ಕೇಳಲಾಗಿತ್ತು. ಮುಖ್ಯಮಂತ್ರಿಗಳದಕ್ಕೆ ಅರ್ಜಿಯಲ್ಲಿ ವೈಟ್ನರ್ ಹಾಕಿರೋ ವಿಚಾರ ನನಗೆ ಗೊತ್ತೇ ಇರಲಿಲ್ಲ, ಅದೆಷ್ಟೋ ದಿನ ಆದ್ಮೇಲೆ ಮಾಧ್ಯಮದಲ್ಲಿ ವರದಿ ಆದಾಗಲೇ ನನಗೆ ಗೊತ್ತಾಗಿತ್ತು ಅನ್ನೋ ಅರ್ಥದ ಉತ್ತರವನ್ನ ಕೇಳಿದ್ದಾರೆ. ಸರಳ ಪ್ರಶ್ನೆ, ಅಷ್ಟೇ ಸರಳವಾದ ಉತ್ತರ. ಯಾವುದೇ ಸಾಕ್ಷ್ಯ ಇಲ್ಲ ಅಂತ ಹೇಳಿ ಲೋಕಾಯುಕ್ತದಿಂದ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಇಡಿ ಇನ್ಫ್ಯಾಕ್ಟ್ ಇದೇ ವಿಚಾರದಲ್ಲಿ ತನಿಖೆ ನಡೆಸ್ತಾ ಇರುವ ಇಡಿ ನಮ್ಮ ಬಳಿಯಲ್ಲಿ ಅಕ್ರಮ ನಡೆದಿರೋದಕ್ಕೆ ಸಾಕ್ಷ್ಯಗಳಿದೆ ಅಂತ ಹೇಳಿ ಪತ್ರವನ್ನು ಬರೆದಿತ್ತು ಲೋಕಾಯುಕ್ತಕ್ಕೆ. ಹಾಗಾದ್ರೆ ಇಡಿಗೆ ಸಿಕ್ಕ ಸಾಕ್ಷ್ಯಗಳು ಲೋಕಾಯುಕ್ತಕ್ಕೆ ಸಿಗಲಿಲ್ಲ ಹೇಗೆ? 30 ಪ್ರಶ್ನೆಗಳಲ್ಲೇ ತನಿಖೆಯನ್ನ ಮುಗಿಸಿದ್ದು ಸರಿಯೇ? ಲೋಕಾಯುಕ್ತ ತನಿಖೆ ಬಗ್ಗೆನೇ ಇದೀಗ ದೂರುದಾರರು ಅನೇಕ ಪ್ರಶ್ನೆಗಳನ್ನ
ಕೇಳ್ತಿದ್ದಾರೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಸರಳ ಪ್ರಶ್ನೆ, ಸರಳ ಉತ್ತರ. ಅಷ್ಟೇ ಸಿಂಪಲ್ ಆಗಿ ತನಿಖಾ ಅಂತಿಮ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು ಆಯ್ತು, ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಕೊಡೋ ಪ್ರಯತ್ನ ಮಾಡಿದ್ದು ಆಯ್ತು. ಅಲ್ಲಿ ಮುಗ್ಧೋಯ್ತಾ ಮೂಡ ಪ್ರಕರಣ? ಸ್ಮಿತಾ, ಬಿಜೆಪಿ ಮತ್ತು ದೂರುದಾರರು ಮೂಡ ವಿಚಾರ ಸಂಬಂಧಪಟ್ಟಂತೆ ಏನ್ ಮುಂಚೆನೆ ಲೋಕಾಯುಕ್ತ ತನಿಖೆಯ ವರದಿ ಬರೋದಕ್ಕಿಂತ ಮುಂಚೆ ಏನು ಒಂದಷ್ಟು ಗಂಭೀರವಾದಂತಹ ಪ್ರಶ್ನೆಗಳು ಆರೋಪಗಳು ಮಾಡಿದ್ವು, ಅದೇ ರೀತಿ ಕೂಡ ಈಗ ಲೋಕಾಯುಕ್ತ ಪ್ರಶ್ನೆ ಕೇಳಿರುವಂತದ್ದು. ಅದು ಯಾವ ರೀತಿ ಇದೆ ಅಂದ್ರೆ ಹೌದು ಇಲ್ಲ ಗೊತ್ತು ಗೊತ್ತಿಲ್ಲ ಈ ರೀತಿ ಸಿಂಪಲ್ ಪ್ರಶ್ನೆಗಳನ್ನ ಕೇಳಿರುವಂತದ್ದು. ಅವ್ರು ಹೇಳಿರುವಂತದ್ದು ಪ್ರಶ್ನೆ ಏನ್ ಕೇಳಿದ್ದಾರೆ ಲೋಕಾಯುಕ್ತರು, ಅದಕ್ಕೆ ಮುಖ್ಯಮಂತ್ರಿ ಉತ್ತರ ಕೊಟ್ಟಿರುವಂತದ್ದು. ಹೌದು, ಈ ಜಮೀನು ನಿಮಗೆ ಏನು ಮಾರಾಟ ಆಗಿದ್ ಗೊತ್ತಿತ್ತಾ ಅಥವಾ ಇದಕ್ಕೆ ವೈಟ್ನರ್ ಹಾಕಿದ್ ಗೊತ್ತಿತ್ತಾ, ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಯಾವ್ದಾದ್ರು ಪ್ರಭಾವ ಬಳಸಿಲ್ಲ ಅಂತ ಹೇಳಿರುವಂತದ್ದು. ಮತ್ತು ಇದಕ್ಕೆ ಹಣಕಾಸಿನ ವ್ಯವಹಾರ, ಹಣಕಾಸಿನ ನೀವು ಸಹಾಯ ಮಾಡಿದ್ರ, ಮಾಡಿಲ್ಲ ಅಂತ ಹೇಳಿರುವಂತದ್ದು. ಸಿಂಪಲ್ ಪ್ರಶ್ನೆ, ಸಿಂಪಲ್ ಉತ್ತರವನ್ನ ಕೊಟ್ಟಿರುವಂತದ್ದು. ಪ್ರಶ್ನೆ ಬಂದಿರುವಂತದ್ದು ದೂರುದಾರರು ಏನು ಬಹಳ ಗಂಭೀರ ಪ್ರಶ್ನೆ ಎತ್ತಿದ್ರು ಆ ಪ್ರಶ್ನೆಗಳನ್ನ ಲೋಕಾಯುಕ್ತರು ಕೇಳಬೇಕಾಗಿತ್ತು, ಕೇಳಿಲ್ಲ ಅನ್ನುವಂಥದ್ದು. ಮತ್ತು ಸಹಜವಾಗಿ ಸ್ಮಿತಾ, ಲೋಕಾಯುಕ್ತ ಸಂಸ್ಥೆ ಅದೊಂದು ಸ್ವಾಯತ್ತ ಸಂಸ್ಥೆ ಆದ್ರೂ ಕೂಡ ಲೋಕಾಯುಕ್ತ ಪೊಲೀಸರು ಬರುವಂತದ್ದು ಗೃಹ ಇಲಾಖೆಯ ವ್ಯಾಪ್ತಿಯ ಅಡಿಯಲ್ಲಿ ಬರುವಂತದ್ದು, ಸರ್ಕಾರದ ಅಡಿಯಲ್ಲಿ ಬರುವಂತದ್ದು. ಈ ಹಿನ್ನೆಲೆಯಲ್ಲಿ ಆ ವರದಿ ಎಕ್ಸ್ಪೆಕ್ಟೆಡ್ ಅಂತ ಅನ್ನುವಂಥದ್ದು ಕೂಡ ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಗೊತ್ತಿರುವಂತ ವಿಚಾರ. ಪ್ರಶ್ನೆ ಬಂದಿರುವಂತದ್ದು ಈಗ ನಿರೀಕ್ಷೆ ಅಂತ ಕೂಡ ಅವರು ಬಿ ರಿಪೋರ್ಟ್ ಅನ್ನು ಕೊಟ್ಟಿರುವಂತದ್ದು. ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಈ ಒಂದು ಕೆಸರೆ ಗ್ರಾಮದ ಜಮೀನಿನ ಪಾತ್ರದಲ್ಲಿ ಏನು ಇಲ್ಲ ಅನ್ನುವಂಥದ್ದು ಕೂಡ ಲೋಕಾಯುಕ್ತ ವರದಿ ಕೊಟ್ಟಿರುವಂತದ್ದು. ಈಗ ಮುಂದೆ ಏನು ಅನ್ನುವಂಥದ್ದು, ಈಗ ಏನು ದೂರುದಾರ ಇದನ್ನ ಪ್ರಶ್ನೆ ಮಾಡ್ತಾರಾ ಅಥವಾ ಈಗಾಗಲೇ ಕೂಡ ಪ್ರಶ್ನೆ ಮಾಡೋದಿಲ್ಲ ಸುಪ್ರೀಂ ಕೋರ್ಟ್ ನಲ್ಲಿ ಅಂತ ಹೇಳಿರುವಂತದ್ದು. ಅದು ಈಗ ವರದಿಯೆಲ್ಲ ಬಹಿರಂಗ ಆದ ಹಿನ್ನೆಲೆಯಲ್ಲಿ ಮುಂದೆ ಏನ್ ಮಾಡ್ತಾರೆ, ಅಥವಾ ಇದನ್ನ ಪ್ರಶ್ನೆ ಮಾಡಿದ್ರು ಕೂಡ ಇದು ಸಿದ್ದರಾಮಯ್ಯ ಅವರು ಕಂಟಕ ಆಗುತ್ತಾ ಅಥವಾ ಇದನ್ನ ಮೇಲ್ಮನವಿಯಲ್ಲಿ ಇದನ್ನ ಒಪ್ಕೊಳ್ಳುತ್ತಾ ಅನ್ನುವಂಥದ್ದು ಪ್ರಶ್ನೆ ಉದ್ಭವ ಆಗಿರುವಂತದ್ದು. ಆದ್ರೆ ಒಂದಂತೂ ಬಹಳ ಸ್ಪಷ್ಟ, ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಯಾವುದೇ ಪ್ರಭಾವ ಬಳಸಿಲ್ಲ, ಯಾವುದೂ ಕೂಡ ಏನು ಅವ್ಯವಹಾರದಲ್ಲಿ ಭಾಗಿಯಾಗಿಲ್ಲ ಅನ್ನುವಂಥದ್ದು ಲೋಕಾಯುಕ್ತ ಅವರು ಸಂಪೂರ್ಣವಾಗಿ ವರದಿಯನ್ನ ಕೊಟ್ಟಿರುವಂತದ್ದು. ಇದರಿಂದ ರಾಜಕೀಯವಾಗಿ ಒಂದಷ್ಟು ಮೇಲ್ಗೈ ಸಾಧಿಸರೂ ಕೂಡ ಆದ್ರೆ ಈಗ ಈ ವಿಚಾರ ಸಂಬಂಧಪಟ್ಟಂತೆ ಇಲ್ಲಿಗೆ ಎಂಡ್ ಆಗುವಂತ ಎಲ್ಲಾ ಸಾಧ್ಯತೆ ಕೂಡ ಕಂಡು ಬರ್ತಾ ಇರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.